ದಳಪತಿ ವಿಜಯ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಂತೆ ಕಾಣಿಸ್ತಿದೆ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ವಿಜಯ್ ಪತ್ನಿ. ದಳಪತಿ ವಿಜಯ್ ದಾಂಪತ್ಯದಲ್ಲಿ ಬಿರುಗಾಳಿ ಕಾಣಿಸಿಕೊಂಡಿದೆ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ವಿಜಯ್ ಪತ್ನಿ. ನಟಿ ಜೊತೆ ಅಕ್ರಮ ಸಂಬಂಧ ಈ ಗಂಭೀರ ಆರೋಪವನ್ನು ಇಡ್ತಿರೋದು. ಆ ನಟಿಯ 21 ವರ್ಷದ ಸಂಪರ್ಕ ಈಗ ಚರ್ಚೆ ಆಗ್ತಿದೆ. 5 ವರ್ಷಗಳಿಂದ ವಿಜಯ್ ಸಂಗೀತ ದೂರವಾಗಿದ್ದಾರೆ. ವಿಜಯ್ ದಳಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿವೋರ್ಸ್ ವಿಚಾರ ಸೌಂಡ್ ಮಾಡ್ತಾ ಇರೋದು. ಇಲ್ಲಿವರೆಗೂ ರಾಜಕೀಯ ವಿಚಾರದಲ್ಲಿ ಸೌಂಡ್ ಮಾಡ್ತಿದ್ದವರು ಈಗ ಮತ್ತೊಮ್ಮೆ ದಾಂಪತ್ಯದ ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ದಾರೆ. ನಟ ವಿಜಯ್ ಪತ್ನಿಯಿಂದ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಟ ವಿಜಯ್ ವಿರುದ್ಧ ವಿವಾಹೇತರ ಅಂದರೆ ಮದುವೆಗೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸುದ್ದಿ ಆಗ್ತಿದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಸಂಸ್ಥಾಪಕ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನ ಬೇಕು ಅನ್ನೋದಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನನ್ನ ಪತಿ ನಟಿಯೊಬ್ಬರ ಜೊತೆ ವಿವಾಹೇತರ ಸಂಬಂಧ ಹೊಂದಿದ್ದಾರೆ, ನನಗಿದು ಮಾನಸಿಕವಾದ ಹಿಂಸೆ ಆಗ್ತಾ ಇದೆ, ಜೊತೆಗೆ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದಾಗಿ ಅರ್ಜಿಯಲ್ಲಿ ಆರೋಪಿಸಿದ್ದಾರಂತೆ. ಇನ್ನು ಚೆಂಗಲ್ಪಟ್ಟು ಜಿಲ್ಲೆಯ ಕುಟುಂಬ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವುದು ಗೊತ್ತಾಗಿದೆ. ಬಹಳ ಪ್ರಮುಖವಾಗಿ 5 ವರ್ಷಗಳಿಂದ ಇಬ್ಬರು ಕೂಡ ದೂರವಾಗಿದ್ದಾರಂತೆ. ವಿಜಯ್ 27 ವರ್ಷದ ದಾಂಪತ್ಯಕ್ಕೆ ಎಳ್ಳು ನೀರು ಬಿಟ್ಟು ಬಿಡ್ತಾರಾ? 2021ರಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿತ್ತು. ಅದಾದ್ಮೇಲೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. ಸಂಸಾರ ನೌಕೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಸಂಗೀತ ಹೆಣಗಾಡ್ತಿದ್ದಾರಂತೆ. ಅಂದೇ ಹೊಗೆಯಾಡಿದ್ದ ಡಿವೋರ್ಸ್ ವಾಸನೆ ಮತ್ತೊಮ್ಮೆ ಸೌಂಡ್ ಮಾಡ್ತಿರೋದು. ಬೇಕು ಅಂತಲೇ ಹಾಲಿಡೇ ಫೋಟೋವನ್ನ ಹಾಕಿಬಿಟ್ರ ಆ ನಟಿ. ನಟ ವಿಜಯ್ ಬರ್ತ್ಡೇಗೆ ನಟಿಯ ಖಾಯಂ ವಿಷಿದ್ದೇ ಇರತ್ತೆ. ಆ ನಟಿಯ ಸಲುಗೆ ವಿಜಯ್ಗೆ ಮುಳುವಾಗ್ಬಿಡ್ತಾ. ಏಪ್ರಿಲ್ 20ರಂದು ಡಿವೋರ್ಸ್ ಅರ್ಜಿ ವಿಚಾರಣೆ ಇದೆ. ವಿಚಾರಣೆಯಲ್ಲಿ ಮೌನ ಮುರಿತಾರ ವಿಜಯ್ ಪತ್ನಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಹಳ ದೊಡ್ಡ ಮಟ್ಟಿಗೆ ಕಾಡ್ತಾ ಇರುವುದು. ಚೆಂಗಲ್ಪಟ್ಟು ಜಿಲ್ಲೆಯ ಕುಟುಂಬ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಈಗಾಗಲೇ ಕೆಲವೊಂದಷ್ಟು ಪ್ರಶ್ನೆಗಳು ಕಾರಣವಾಗ್ತಾ ಇದೆ. ಏನಂತ ಹೇಳಿದ್ರೆ, ಆ ನಟಿಯ ಸಲುಗೆ ಮುಳುವಾಯ್ತಾ ಅಥವಾ ಆ ನಟಿ ವಿಜಯ್ ಬರ್ತ್ಡೇಗೆ ಖಾಯಂ ವಿಶ್ ಮಾಡ್ತಾ ಇದ್ದಿದ್ದು ಕೂಡ ಮುಳುವಾಯ್ತಾ ಇರಬಹುದು, ಸಂಬಂಧ ಇರಬಹುದು, ಸೀಕ್ರೆಟವಾಗಿ ಕಾಪಾಡಿಕೊಂಡಿರಬಹುದು ಅನ್ನುವಂತಹ ಚರ್ಚೆ ಕೂಡ ಗ್ರಾಸವಾಗ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್, ಸಿನಿಮಾ ಬ್ಯೂರೋ ಹೆಡ್ ಕಾರ್ತಿಕ್ ದೂರವಾಣಿ ಸಂಪರ್ಕದ ಮೂಲಕ. ಕಾರ್ತಿಕ್, ವಿಜಯ್ ದಳಪತಿಯವರ ಸಾಂಸಾರಿಕ ವಿಚಾರ ಇದೇನು ಮೊದಲಲ್ಲ ಚರ್ಚೆಗೆ ಬರ್ತಾ ಇರೋದು. ಆ ನಟಿಯ ಹೆಸರು ವಿಜಯ್ ಅವರ ಜೊತೆ ಆಗಾಗ ಕೇಳಿ ಬರ್ತಾ ಇರತ್ತೆ. ಈಗೇನು ವಿಚಾರ ಸದ್ದು ಮಾಡ್ತಾ ಇರೋದು? ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ ಕಾರ್ತಿಕ್? ಡೇನಾ, ನಾವು ಏಪ್ರಿಲ್ 2021ರಿಂದ ನೋಡ್ತಾ ಇದೀವಿ. ಸಂಗೀತ ಅವರು ಆವಾಗ್ಲೂ ಕೂಡ ಕೋರ್ಟ್ಗೆ ಹೋಗೋದಕ್ಕೆ ಅಣಿಯಾಗಿದ್ರು. ಮತ್ತೆ ಇಬ್ಬರ ನಡುವಿನ ಒಂದು ದಾಂಪತ್ಯದ ಒಂದು ಸಂಬಂಧದ ಕೊಂಡಿ ಸರಿ ಇಲ್ಲ ಅನ್ನುವಂತ ಒಂದು ದೊಡ್ಡ ಗಾಸಿಪ್ ಕೂಡ ಸೃಷ್ಟಿಯಾಗಿತ್ತು. ಆದ್ರೆ ನಿನ್ನೆ ನಾವು ಅಪ್ಡೇಟ್ ಬಂದ ತಕ್ಷಣ ನಾವು ಕೆಲವೊಂದು ಅಂಶಗಳನ್ನ ಅಬ್ಸರ್ವ್ ಮಾಡೋದಾದ್ರೆ, ತಮಿಳ್ನಾಡು ರಾಜಕೀಯ ವಲಯ ಮತ್ತೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬಾರಿ ವಿಜಯ್ ಅವರ ಹೆಸರು ಒಬ್ಬ ನಟಿಯ ಜೊತೆ ಕೇಳಿ ಬಂದಿತ್ತು. ಆದ್ರೆ ಅದ್ರ ಬಗ್ಗೆ ವಿಜಯ್ ಅವರಾಗ್ಲಿ ಆ ನಟಿ ಆಗ್ಲಿ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ಲಿಲ್ಲ. ಮತ್ತೆ ಅವರ ಒಂದು ಮೋಡ್ ಆಫ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಮಾತಾಡಿರ್ಲಿಲ್ಲ. ಹಾಗಾಗಿನೇ ಈಗ ಸಂಗೀತ ಅವರು ಡಿವೋರ್ಸ್ ಗೆ ಅಪೀಲ್ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡ್ಕೊಡ್ತಾ ಇದೆ. ನಾವು ನೋಡಿದೀವಿ, ವಿಜಯ್ ಅವರು ಬಹಳ ದೊಡ್ಡ ಬ್ಯಾಂಕೇಬಲ್ ಸ್ಟಾರು. ತಮಿಳ್ನಾಡಿನಲ್ಲಿ ರಜನಿಕಾಂತ್ ಮತ್ತೆ ಕಮಲ್ ಹಾಸನ್ ಅವರನ್ನ ಬಿಟ್ರೆ ಒಂದು ಸ್ಟಾರ್ಡಮ್ ಅಂತ ನಾವೇನ್ ಟರ್ಮ್ ಹೇಳ್ತೀವಿ, ಆ ಸ್ಟಾರ್ಡಮ್ ಅನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡಿರುವಂತ ನಟರು. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಕರೂರು ಕಾಲ್ತುಳಿತ ಪ್ರಕರಣ ಆಗುತ್ತೆ. ಅವರು ಟಿವಿಕೆ ಪಕ್ಷವನ್ನ ಸ್ಥಾಪಿಸಿದ ಮೇಲೆ ವಿಜಯ್ ಅವ್ರಿಗೆ ಸಮಸ್ಯೆಯ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅವರು ಎಲ್ಲೂ ಕೂಡ ತಮಗೆ ಆಗುವಂತ ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡಿರೋದಿಲ್ಲ. ಅವರು ಬಹಳ ಪ್ರೈವೇಟ್ ಪರ್ಸನ್ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ. ವಿಜಯ್ ಅವ್ರಿಗೆ ಈಗ ಅವರು ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಫ್ಯಾನ್ಸ್ ಗಳು ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಜನನಾಯಕನ್ನು ಇನ್ನೂ ಕೂಡ ರಿಲೀಸ್ ಆಗ್ತಾ ಇಲ್ಲ, ಸೆನ್ಸರ್ ಸಮಸ್ಯೆಗಳಿದೆ.
ಇದೇ ಹೊತ್ನಲ್ಲಿ ಈ ರೀತಿ ಕೌಟುಂಬಿಕ ಕಲಹ ಏನಿದೆ, ಅವರ ದಾಂಪತ್ಯ ಜೀವನದ ಬಗ್ಗೆ ಈ ಸುದ್ದಿ ಆಚೆ ಬಿದ್ದಿರೋದು ಅವರ ರಾಜಕೀಯ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕೂಡ ಅಭಿಮಾನಿಗಳು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಸಂಗೀತ ಅವರ ಒಂದು ಮೆಂಟಲ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತಮಿಳ್ನಾಡಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಇಷ್ಟು ವರ್ಷಗಳ ಕಾಲ ಅವರು ಏನು ಬೇರೆ ನಟಿಯ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನೋದನ್ನ ತಡೆದುಕೊಂಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಕೊರೋನಾ ಆದ್ಮೇಲೆ ಅಂದ್ರೆ 2021ರಿಂದಾನೇ ಅವರು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು ಅನ್ನೋದನ್ನ ಕೂಡ ಕೆಲವರು ಹೇಳ್ಕೊಂಡಿದ್ರು. ಅದರ ಬಗ್ಗೆ ಕೂಡ ಸಾಕಷ್ಟು ಗಾಸಿಪ್ಗಳು ಕ್ರಿಯೇಟ್ ಆಗಿತ್ತು. ಅಂದ್ರೆ ವಿಜಯ್ ಅವರು ಮತ್ತೆ ಸಂಗೀತ ಅವರ ಮಧ್ಯೆ ಏನೋ ಸಮಥಿಂಗ್ ಸರಿ ಇಲ್ಲ ಅನ್ನೋದು. ಅದಕ್ಕೆ ಈಗ ಪೂರಕವಾಗಿನೇ ಸಂಗೀತ ಅವರು ಚೆನ್ನೈನ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ. ಡಿವೋರ್ಸ್ ಅಪೀಲ್ ನಲ್ಲಿ 5 ಪುಟದಲ್ಲಿ ಉಲ್ಲೇಖ ಮಾಡಿರುವಂತೆ ವಿಜಯ್ ಅವ್ರಿಗೆ ಯಾವ್ದೋ ಆಕ್ಟ್ರೆಸ್ ಜೊತೆ ಸಂಬಂಧ ಇದೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ದಯಾನಂದ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಡಿವೋರ್ಸ್ಗೋಸ್ಕರ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ನಟಿಯ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿರೋದು ಗೊತ್ತಾಗ್ತಾ ಇದೆ. ಜೊತೆಗೆ 2021ರಿಂದಲೂ ಕೂಡ ಭಾವನಾತ್ಮಕವಾಗಿ ನನ್ನನ್ನ ದೂರವಾಗಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ, ಕೆಲ ಅಂಶಗಳನ್ನ ಕೂಡ ಇಟ್ಟಿದ್ದಾರೆ. ನೋಡೋಣ, ರಾಜಕೀಯವಾಗಿ ಕೂಡ ಕೆಲವೊಂದಷ್ಟು ಸವಾಲನ್ನ ಎದುರಿಸ್ತಾ ಇರುವಂತಹ ನಟ ವಿಜಯ್ ದಳಪತಿ ಅವರು ಈಗ ಕೌಟುಂಬಿಕವಾಗಿ ಕೂಡ ಚರ್ಚೆಯಲ್ಲಿದ್ದಾರೆ. ಏನಾಗತ್ತೆ ಅನ್ನೋದಾಗಿ